ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇನ್ಫಾರ್ಮೇಶನ್ DK77 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ರಷ್ಯಾವು ನಿರಂತರವಾಗಿ ಯುಕ್ರೇನ್ನೊಂದಿಗೆ ಯುದ್ಧದಲ್ಲಿ ತೊಡಗಿಕೊಂಡಿದೆ. ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಂದ ನಿರಂತರವಾಗಿ ನಿರ್ಬಂಧಗಳ ಸುರಿಮಳೆಗಳನ್ನು ಎದುರಿಸುತ್ತಿದೆ. ಜಾಗತಿಕವಾಗಿ ಇಂಧನ ಬಿಕ್ಕಟ್ಟು ಆವರಿಸಿದೆ. ಜಗತ್ತು ಮೂರನೇ ಯುದ್ಧದ ಹೊತ್ತಿನಲ್ಲಿರುವ ಈ ಸಮಯದಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ರವರ ಭಾರತ ಭೇಟಿಯು ಇಡೀ ಜಗತ್ತನ್ನ ಕುತೂಹಲದಿಂದ ನೋಡುವಂತೆ ಮಾಡಿದೆ. ಈ ಸಮಯದಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ರವರ ಭೇಟಿಯು ಏನನ್ನು ಸೂಚಿಸುತ್ತದೆ? ಭಾರತಕ್ಕಿದು ಲಾಭನ ಅಥವಾ ಅಪಾಯಗಳನ್ನು ತಂದುಕೊಡುತ್ತಾ? ಇವೆಲ್ಲದರ ಕುರಿತು ಸಂಪೂರ್ಣವಾಗಿ ನೋಡೋಣ ಬನ್ನಿ. ವೀಕ್ಷಕರೇ, ಪುಟಿನ್ ರವರ ಈ ಭೇಟಿಯಲ್ಲಿ ಭಾರತ ರಷ್ಯಾ ಸಂಬಂಧದ ಭವಿಷ್ಯದ ಕುರಿತು, ರಕ್ಷಣಾ ಒಪ್ಪಂದಗಳ ಕುರಿತು, ತೈಲ ವ್ಯಾಪಾರ, ಇಂಧನ ಭದ್ರತೆ ಮತ್ತು ಚೀನಾದ ವಿಷಯಗಳ ಕುರಿತು ಚರ್ಚಿಸಲಾಗುತ್ತದೆ ಎನ್ನಲಾಗುತ್ತದೆ ಎಂದು ಹೇಳಲಾಗಿದೆ. ವೀಕ್ಷಕರೇ, ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ರಷ್ಯಾದ ಪಾತ್ರ ಬಹಳ ದೊಡ್ಡದಿದೆ. ಭಾರತದ ಬಹುತೇಕ ರಕ್ಷಣಾ ವ್ಯವಸ್ಥೆ ರಷ್ಯಾದ ತಂತ್ರಜ್ಞಾನದ ಮೇಲೆ ನಿಂತಿದೆ. ಈ ಬಾರಿಯ ಭೇಟಿಯಲ್ಲಿ ಬ್ರಹ್ಮೋಸ್ ಹೈಪರ್ಸಾನಿಕ್ ಅಪ್ಗ್ರೇಡ್, S-400 ಡೆಲಿವರಿಗೆ ಸಂಬಂಧಿಸಿದಂತೆ, Su-30 MKI ಮಾಡರ್ನೈಸೇಷನ್, AK-203 ರೈಫಲ್ಗಳ ದೊಡ್ಡ ಮಟ್ಟದ ಉತ್ಪಾದನೆ, ಇವೆಲ್ಲ ವಿಷಯಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಇಂಧನ ವಲಯದಲ್ಲಿ ಭಾರತಕ್ಕೆ ದೊಡ್ಡ ಲಾಭವಾಗುವ ಸಾಧ್ಯತೆ ಇದೆ. ದೀರ್ಘಾವಧಿಯ ತೈಲ ಡಿಸ್ಕೌಂಟ್ ಒಪ್ಪಂದ ಆಗಬಹುದು. ಆರ್ಕಿಟಿಕ್ LNG ಪ್ರಾಜೆಕ್ಟ್, ರೂಬಲ್ ರೂಪಿ ವ್ಯಾಪಾರ ವ್ಯವಸ್ಥೆಯ ಕುರಿತು ಚರ್ಚೆಗಳಾಗಬಹುದು. ಇವು ಎಲ್ಲವೂ ಭಾರತ ರಷ್ಯಾ ಸಂಬಂಧವನ್ನ ಹೊಸ ಮೈಲಿಗಲ್ಲಿನತ್ತ ತೆಗೆದುಕೊಂಡು ಹೋಗಲಿವೆ. ಚೀನಾ ರಷ್ಯಾ ಬಹಳ ಹತ್ತಿರವಿದ್ದರೂ ರಷ್ಯಾ ಭಾರತವನ್ನು ಆತ್ಮೀಯ ಮಿತ್ರನಾಗಿ ನೋಡುತ್ತದೆ. ಪುಟಿನ್ ರವರ ಈ ಭೇಟಿಯಲ್ಲಿ ಭಾರತ ಚೀನಾ ಗಡಿ ವಿಚಾರ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಪುಟಿನ್ ರವರ ಈ ಭೇಟಿಯನ್ನ ಅಮೆರಿಕ ಕುತೂಹಲದಿಂದ ಗಮನಿಸುತ್ತಿರುತ್ತದೆ. ವೀಕ್ಷಕರೇ, ಭಾರತ ರಷ್ಯಾ ಸಹಕಾರ ಹೆಚ್ಚಾದರೆ ಯುರೋಪ್ ರಾಷ್ಟ್ರಗಳು ಇದು ತಮಗೆ ದೊಡ್ಡ ಸವಾಲು ಎಂದು ನೋಡುತ್ತವೆ. ಹೈಪರ್ಸಾನಿಕ್ S-400 ಉಳಿದ ಯೂನಿಟ್ಗಳನ್ನು ಬೇಗ ನೀಡುವುದರ ಕುರಿತು ಮತ್ತು Su-30 MKI ಸೂಪರ್ ಅಪ್ಗ್ರೇಡ್ ಪ್ಯಾಕೇಜ್ಗಳ ಕುರಿತು, ಹೊಸ ರೆಡಾರ್ಗಳ ಕುರಿತು, ಇವುಗಳ ಎಲ್ಲದರ ಕುರಿತಾಗಿ ಒಪ್ಪಂದ ಆಗುವ ಸಾಧ್ಯತೆ ಇದೆ. ಇದಲ್ಲದೆ ವೀಕ್ಷಕರೇ, AK-203 ರೈಫಲ್ಗಳು, ಇಷ್ಟೇ ಅಲ್ಲದೆ AK-203 ರೈಫಲ್ಗಳನ್ನು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡುವುದರ ಕುರಿತು, ತೇಜಸ್ MK-1A ಮತ್ತು MK-2ಗೆ ರಷ್ಯಾದ ಇಂಜಿನ್ ಅನ್ನು ತರಿಸುವುದರ ಕುರಿತು, ನ್ಯೂಕ್ಲಿಯರ್ ಸಬ್ಮರೈನ್ಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಭಾರತ ರಷ್ಯಾ ತೈಲ ವ್ಯಾಪಾರ ಈಗ ರೆಕಾರ್ಡ್ ಮಟ್ಟಕ್ಕೆ ತಲುಪಿದೆ. ಈ ಭೇಟಿಯಲ್ಲಿ ದೀರ್ಘಾವಧಿಯಲ್ಲಿ ಭಾರತಕ್ಕೆ ತೈಲವನ್ನು ತರಿಸಿಕೊಳ್ಳುವುದರ ಕುರಿತಾಗಿ ಡಿಸ್ಕೌಂಟ್ ಒಪ್ಪಂದ ಆಗುವ ಸಾಧ್ಯತೆ ಇದೆ. ರಷ್ಯಾದ ಆರ್ಟಿಕ್ LNG-2 ಪ್ರಾಜೆಕ್ಟ್ಗೆ ಭಾರತದ ಹೂಡಿಕೆ ಮಾಡುವ ಒಪ್ಪಂದವನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ವೀಕ್ಷಕರೇ, ಅಮೆರಿಕ ಇವೆಲ್ಲವನ್ನು ಕೆಂಗಣ್ಣಿನಿಂದ ನೋಡುತ್ತಿರುತ್ತದೆ. ಭಾರತಕ್ಕೆ ಇದು ರೂಪಾಯಿ ಬಲವಾಗುವ, ಇಂಧನ ಸುರಕ್ಷತೆ ಹೆಚ್ಚಾಗುವ ಒಂದು ಸುವರ್ಣ ಅವಕಾಶ. ಇದು ಒಂದು ಡಾಲರ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುವಂಥ ಸುವರ್ಣ ಅವಕಾಶವಾಗಿರುತ್ತದೆ. ಭಾರತ ರಷ್ಯಾ ವ್ಯಾಪಾರದಲ್ಲಿ ರೂಪಾಯಿ ರೂಬೆಲ್ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಒಪ್ಪಂದ ಆಗಬಹುದು. ವೀಕ್ಷಕರೇ, ಇದು ಸಾಧ್ಯವಾದರೆ ಭಾರತ ರಷ್ಯಾ ವ್ಯಾಪಾರದ ಮಟ್ಟವೇ ಬದಲಾಗುತ್ತದೆ. ವೀಕ್ಷಕರೇ, ಪುಟಿನ್ ಚೀನಾ ಸಂಬಂಧ ಎಷ್ಟೇ ಗಟ್ಟಿಯಾಗಿದ್ದರೂ ರಷ್ಯಾ ಭಾರತವನ್ನು ಕೈ ಬಿಡುವುದಿಲ್ಲ. ಭಾರತ ರಷ್ಯಾಗೆ ಬ್ಯಾಲೆನ್ಸ್ ಪಾಯಿಂಟ್. ಈ ಭೇಟಿಯಲ್ಲಿ ಚೀನಾ ಬಾರ್ಡರ್ ಆಕ್ರಮಣದ ಬಗ್ಗೆ ಭಾರತ ರಷ್ಯಾದ ಮುಂದೆ ಚರ್ಚಿಸಬಹುದು. ಭಾರತಕ್ಕೆ ಇಂಟೆಲಿಜೆನ್ಸ್ ಸಹಾಯ ಮಾಡುವಂತೆ ರಷ್ಯಾವನ್ನು ಕೇಳಬಹುದು. ಚೀನಾದ ಬೆಲ್ಟ್ ಅಂಡ್ ರೋಡ್ ವಿರುದ್ಧ ಭಾರತ ಮತ್ತು ರಷ್ಯಾ ಒಂದು ಸಮನ್ವಯಕ್ಕೆ ಬರಬಹುದು. ವೀಕ್ಷಕರೇ, ರಷ್ಯಾದ ಸ್ಪೇಸ್ ಟೆಕ್ ವಿಶ್ವ ಅಗ್ರ ಸಂಸ್ಥೆ. ಇದು ಭಾರತಕ್ಕೆ ದೊಡ್ಡ ಗೇಮ್ ಚೇಂಜರ್ ಆಗಬಹುದು. ಗಗನಯಾನ್ ಮಿಷನ್ಗಾಗಿ ಹೊಸ ಟ್ರೈನಿಂಗ್ ಒಪ್ಪಂದ ಆಗಬಹುದು. ಹೊಸ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಕುರಿತು ಮತ್ತು ಕುಡಂಕುಲಂ 5-6 ಯೂನಿಟ್ಗಳ ನಿರ್ಮಾಣದ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಯುರೋಪ್ ರಾಷ್ಟ್ರಗಳು ಭಾರತವನ್ನು ರಷ್ಯಾ ಉಕ್ರೇನ್ ಯುದ್ಧದ ಈ ಸಮಯದಲ್ಲಿ ಯುದ್ಧವನ್ನು ನಿಲ್ಲಿಸಲು ಭಾರತವನ್ನು ಮಧ್ಯಸ್ಥಿಕೆ ವಹಿಸುವಂತೆ ಒತ್ತಾಯಿಸುತ್ತಿವೆ. ಇದು ಪುಟಿನ್ ರವರ ಈ ಭೇಟಿಯಲ್ಲಿ ಚರ್ಚೆಯಾಗುವ ಸಾಧ್ಯತೆಯೂ ಇದೆ. ವೀಕ್ಷಕರೇ, ಅಮೆರಿಕ ಭಾರತವನ್ನು ರಷ್ಯಾದಿಂದ ದೂರವಿರಲು ಎಷ್ಟೇ ಹೇಳಿದರೂ ಭಾರತ ತನ್ನ ಹಿತಾಸಕ್ತಿಯನ್ನು ಕೈಬಿಟ್ಟಿದೆ. ಇದು
ಗ್ಲೋಬಲ್ ಸ್ಟ್ರಾಟಜಿಕ್ ಆಟ. ವೀಕ್ಷಕರೇ, ಮಾಹಿತಿಯ ಪ್ರಕಾರ ಪುಟಿನ್ ಭಾರತಕ್ಕೆ ಬರುವುದಕ್ಕೆ ಸ್ಪೆಷಲ್ ಸೆಕ್ಯೂರಿಟಿ ಬೆಬಲ್ ಸೆಟ್ ಮಾಡಲಾಗಿದೆ. 1000ಕ್ಕೂ ಹೆಚ್ಚು ರಷ್ಯನ್ ಅಧಿಕಾರಿಗಳ ಮಿನಿ ಟೀಮ್ ಜೊತೆಯಾಗಿ ಬಂದಿದ್ದಾರೆ. ಇನ್ನು ಪುಟಿನ್ ರವರು ಡಿಫೆನ್ಸ್ ಕಾರಿಡಾರ್ಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ವೀಕ್ಷಕರೇ, ಪುಟಿನ್ ರವರ ಈ ಭೇಟಿ ಕೇವಲ ರಾಜಕೀಯ ಭೇಟಿ ಅಲ್ಲ, ಇದು ಭಾರತ ರಷ್ಯಾದ ಸಂಬಂಧವು ಮುಂದಿನ ದಶಕದಲ್ಲಿ ಜಗತ್ತಿನ ಮೇಲೆ ಅತಿ ದೊಡ್ಡ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.